ಸಮಯ ಬಹಳಷ್ಟು ಆಗಿದೆ. ಈಗಾಗಲೇ ಅನೇಕರು ಮಾತಾಡಿದ್ದಾರೆ. ಇನ್ನೂ ಕೆಲವು ಮಾನ್ಯ ಸದಸ್ಯರುಗಳು ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ. ನಾನೇ ಕೊನೆ ಭಾಷಣಕಾರ. ನಾನು ಬಾದಾಮಿ ಕ್ಷೇತ್ರದ ಶಾಸಕನಾಗಿದ್ದೆ 5 ವರ್ಷಗಳ ಕಾಲ. 2018ರಲ್ಲಿ 2 ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. 5 ಬಾರಿ ಗೆದ್ದಿದ್ದಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿನಲ್ಲಿ ಗೆಲ್ಲಿಸಿದ್ರು ಅಂತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಾದಾಮಿ ಕ್ಷೇತ್ರದ ಜನ ನಾನು 2 ಬಾರಿ ಅಥವಾ 3 ಬಾರಿ ಬಂದಿರಬಹುದು ಇಲ್ಲಿಗೆ. ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿರಬಹುದು, ಜನರ ಆಶೀರ್ವಾದವನ್ನು ಬೇಡಿರಬಹುದು. ಆದರೆ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ವಿಧಾನಸಭೆಗೆ ಕಳಿಸಿಕೊಟ್ರಲ್ಲ, ಅದರಿಂದ ನಾನು ಮತ್ತೆ ವರ್ಣಾ ಕ್ಷೇತ್ರದಲ್ಲಿ MLA ಆಗಿ ಮಂತ್ರಿ ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮ್ಮ ಈ ಉಪಕಾರವನ್ನ ನಾನು ಎಂದಿಗೂ ಕೂಡ ಮರೆಯಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ನಾನು MLA ಆಗಿರುವಾಗ, ಬಾದಾಮಿ MLA ಆಗಿರುವಾಗ ಚಾಲುಕ್ಯರ ಉತ್ಸವ ನಡೀಲಿಲ್ಲ, ಮೂರ್ತಿ ಇಮ್ಮಡಿ ಪುಲಿಕೇಶಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ. ಇವತ್ತು ಇಮ್ಮಡಿ ಪುಲಿಕೇಶಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಭೀಮಸೇನ ಚಿಮ್ಮನಕಟ್ಟಿಯವರು ಅವರ ಒತ್ತಾಯದಿಂದ ಇದನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಚಾಲುಕ್ಯ ಉತ್ಸವ ಆಗಲೇಬೇಕು ಅಂತೇಳಿ ಭೀಮಸೇನ ಚಿಮ್ಮನಕಟ್ಟಿಯವರು ಮತ್ತು ತಿಮ್ಮಾಪುರ ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ, ಈ ಭಾಗದ ಶಾಸಕರುಗಳು ಒತ್ತಾಯವನ್ನು ಮಾಡಿದ್ರು. ಶಾಸಕರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಚಿಮ್ಮನಕಟ್ಟಿ ಮತ್ತು ತಿಮ್ಮಾಪುರ ಅವರು ಬಂದು ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನಿರುವಾಗ ಮಾಡೋಕ್ಕಾಗಲಿಲ್ಲ, ಈಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ, ಚಾಲುಕ್ಯರ ಉತ್ಸವವನ್ನು ಮಾಡೋಣ ಅಂತ ಹೇಳಿ ಬಜೆಟ್ನಲ್ಲೇ ಘೋಷಣೆಯನ್ನು ಮಾಡಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿ ಇವತ್ತು ಚಾಲುಕ್ಯ ಉತ್ಸವ 2026 ನಡೀತಾ ಇದೆ. ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಅದಕ್ಕೆ 3 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಅದು ಸಾಲಲ್ಲ ಅಂತ ಹೇಳಿದ್ದಾರೆ. ಇನ್ನ 1 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನ 1 ಕೋಟಿ ರೂಪಾಯಿಯನ್ನ ಕೊಡುತ್ತೇನೆ. ಇಮ್ಮಡಿ ಪುಲಿಕೇಶಿಯವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗದ್ದಿಗೌಡರು ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾನು ಯಾವಾಗಲೂ ಕೂಡ ನಿಮ್ಮ ರಿಕ್ವಿಷನ್ ಕೊಡ್ಬೇಕು ಅಂತ ಹೇಳಿದಿರಲ್ಲ, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವಿಷನ್ ಕೊಟ್ಟಿಲ್ಲ ಅಂತಂದ್ರೆ, ಅನೇಕ ಸಾರಿ ನಾನು ಮನವಿಯನ್ನ ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ
ಮನವಿಗಳಿಗೆ ಒಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನ ಕೊಡ್ತೇನೆ. ಕುರುಡನಿಗೆ ಬೇಕಾಗಿರೋದು 2 ಕಣ್ಣು. ಆ ಕೆಲಸನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಲುಕ್ಯ ಉತ್ಸವ ಈಗಾಗಲೇ ಶಿವರಾಜ್ ತಂಗಡಿಗೆ ಇವರು ಹೇಳಿದ್ದಾರೆ. ವಾಸ್ತುಶಿಲ್ಪ ಇದೆಯಲ್ಲ, ಈ ವಾಸ್ತುಶಿಲ್ಪ ಪರಿಚಯ ಯುವಕರಿಗೆ ಆಗ್ಬೇಕು. ನಮ್ಮ ದೇವಸ್ಥಾನಗಳಲ್ಲಿ ಚಾಲುಕ್ಯರ ದೇವಸ್ಥಾನಗಳು ಕಟ್ಟಿಸಿದಾರಲ್ಲ, ಆ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಇದೆಯಲ್ಲ, ವಾಸ್ತುಶಿಲ್ಪ ಜನರಿಗೆ ಪರಿಚಯ ಆಗಬೇಕು, ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಪರಿಚಯ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಉತ್ಸವ ಮಾಡದೇ ಉದ್ದೇಶ ಅದು. ಬಾದಾಮಿ, ಐಹೊಳೆ ಮತ್ತೆ ಪಟ್ಟದಕಲ್ಲು ಯುನೆಸ್ಕೋ ಪಾರಂಪರಿಕ ಯೋಜನೆ ಆಗಿದೆ. ಆದ್ರೆ ಈ ಬಾದಾಮಿ ಮತ್ತೆ ಐಹೊಳೆ ಮತ್ತೆ ಇವಕ್ಕೆ ಪಟ್ಟದಕಲ್ಲು ಇವು ನೋಡ್ಲಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ. ನಾವೆಲ್ಲರೂ ಕೂಡ ಈ ಚಾಲುಕ್ಯರು ಇದ್ದಾರಲ್ಲ, ಇವರು ಎಲ್ಲ ಧರ್ಮಗಳ ಸಮನ್ವಯವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಧರ್ಮಗಳ ಸಮನ್ವಯ, ಎಲ್ಲ ಜಾತಿಗಳ ಸಮನ್ವಯ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನೇ ನಮ್ಮ ಸರ್ಕಾರನು ಕೂಡ ಎಲ್ಲರನ್ನು ಒಳಗೊಂಡಂತ ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಸರ್ಕಾರ. ಅದರಿಂದ ನಾವು ಕೂಡ ಚಾಲುಕ್ಯರ ರೀತಿಯಲ್ಲಿ ಈ ರಾಜ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಎಲ್ಲ ಧರ್ಮಗಳ ಸಮನ್ವಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ, ಈ ಸಾರಿ 2ನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ, ಈ 2.5 ವರ್ಷಗಳಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ. 2,000 ಕೋಟಿ ರೂಪಾಯಿಗಳನ್ನ. ನಾನು ಹಿಂದೆ MLA ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೆ. ಆದ್ರೂ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಬಾದಾಮಿ ಕ್ಷೇತ್ರದಲ್ಲಿ ಮಾಡಿಸಿದ್ದೆ ಅಂತಕ್ಕಂಥದ್ದನ್ನ ಇವತ್ತು ತಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ಇತ್ತೀಚೆಗೆ ಕೆರೂರು ಏತ ನೀರಾವರಿಗೆ 1,400 ಕೋಟಿ ರೂಪಾಯಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. 1,400 ಕೋಟಿ ರೂಪಾಯಿಗಳ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಬಾದಾಮಿಗೆ ಸಂಪೂರ್ಣ ಕುಡಿಯ ನೀರಿರಲಿಲ್ಲ, ಕೆರೂರಿಗೆ ಕುಡಿಯ ನೀರಿರಲಿಲ್ಲ. ಬಹುಗ್ರಾಮಗಳು 28 ಗ್ರಾಮಗಳು ಸೇರಿ ಬಹುಗ್ರಾಮಗಳ ಕುಡಿಯುವ ನೀರನ್ನ ಮಾಡ್ತಕ್ಕಂಥದ್ದು, ಅದು 400 ಕೋಟಿ ರೂಪಾಯಿಗಳು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 50 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ. ಅದರಿಂದ ನೀರಾವರಿಗೆ PWD ಲೋಕೋಪಯೋಗಿ ಇಲಾಖೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ಈ ಕುಡಿಯ ನೀರಿಗೋಸ್ಕರ ಅನೇಕ ಕೆಲಸಗಳನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಸರ್ಕಾರದ ಸಾಧನೆಗಳನ್ನೆಲ್ಲ ಈಗ ಹೇಳಕ್ ಹೋಗೋದಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಸಮಯ ಒಂದಾಗಿದೆ. ಒಂದು, ಎರಡನೇದು, ಇದು ರಾಜಕೀಯ ಸಭೆ ಅಲ್ಲ,
ಇದು ರಾಜಕೀಯ ಸಭೆ ಅಲ್ಲ, ಅದರಿಂದ ನಾನು ರಾಜಕೀಯವನ್ನ ಮಾತಾಡಕ್ಕೆ ಹೋಗಲ್ಲ. ವಿರೋಧ ಪಕ್ಷದವರೆಲ್ಲ ಬಹಳ ಜನ ಕೂತಿದ್ದಾರೆ ಇಲ್ಲಿ. ಮಾತಾಡ್ಲ ಒಂದು ಮಾತನ್ನ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಾವೇನು ಕೊಟ್ಟ ಮಾತನ್ನ ಕೊಟ್ಟಿರ್ತೇವೆ, ಆ ಕೊಟ್ಟ ಮಾತನ್ನ ಚಾಚು ತಪ್ಪದೆ ನಡೆಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಮ್ಮ ಪ್ರಣಾಳಿಕೆ ಮೂಲಕ 592 ಭರವಸೆಗಳನ್ನು ಕೊಟ್ಟಿದ್ದು, ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದು. ಅದರಲ್ಲಿ 592 ಭರವಸೆಗಳಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಅಂದ್ರೆ 23ನೇ ಇಸ್ವಿನಲ್ಲೇ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ಒಬ್ಬರಿಗೆ ವ್ಯಕ್ತಿಗೆ 4 ರಿಂದ 5 ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದರಿಂದ ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ವರ್ಷಕ್ಕೆ 40 ರಿಂದ 50 ಸಾವಿರ ರೂಪಾಯಿ ಸಿಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ನಾವು ನುಡಿದಂತೆ ನಡೆದಿದ್ದೇವೆ. ಮುಂದೆನೂ ಕೂಡ 592ರಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೋ ಅದೇ ರೀತಿಯಾಗಿ ಉಳಿದ ಯೋಜನೆಗಳನ್ನು ಕೂಡ ಈಗ ಬಾದಾಮಿನಲ್ಲಿ 2.5 ವರ್ಷದಲ್ಲಿ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಈ ಕ್ಷೇತ್ರದಲ್ಲಿ ನಮ್ಮ ಭೀಮಸೇನ ಚಿಮ್ಮನಕಟ್ಟಿಯವರು ಬಹಳ ಉತ್ತಮವಾಗಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಮುಂದೆ ಬರ್ತಾರೆ. ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಒಂದೇ ಅಲ್ಲ, ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತು. ನಿಮ್ಮ ಕ್ಷೇತ್ರ ಸಿದ್ದು ಸೌದಿ ತೀರ್ದಾಳದಲ್ಲೂ ಕೂಡ ಮಾಡ್ಕೊಳ್ಳೋಣ. ನಿಮ್ಮ ತೀರ್ದಾಳದಲ್ಲೂ ಕೂಡ JT ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಮಾಡ್ಕೊಳ್ಳೋಣ. ಕಾಶ್ಯಪ್ನವ್ರ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಮಾಡ್ಕೊಳ್ಳೋಣ. ನಿಮ್ಗೂ ಮಾಡ್ತೀವಿ. ಆದ್ರೆ ಕೇಂದ್ರದಿಂದ ನಮ್ಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಹಣವನ್ನು, ಅನುದಾನವನ್ನು ಕೊಡಿಸ್ಕೊಡಿ. ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ಮಾಡ್ತದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಕೂಡ ಕೊಡಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನೀವು ದಯಮಾಡಿ ಹೊರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಹೆಚ್ಚು ಮಾತನಾಡಲಾರದೆ ಈ ಚಾಲುಕ್ಯರ ಉತ್ಸವವನ್ನ 2026 ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು. ಇದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.